ಇವತ್ತು ಇದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಇಮೇಜ್ಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ರೈತ ಕಲ್ಯಾಣ ಯೋಜನೆ, 78 ವರ್ಷದ ನಂತರ ನಿಮ್ಮ ಇಮೇಜ್ ಹಾಳಾಗುವಂತದ್ದು ಮಹಿಳೆಯರ ಯೋಜನೆ, ಇದು ಸರಿಯಲ್ಲ. ನಮಗೂ ಕೂಡ ಅದರಿಂದ ದುಃಖ ಕಲ್ಯಾಣ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಿದೆ. ಅಂದು ನಮ್ಮ ಮನಮೋಹನ್ ಸಿಂಗ್ ಅವರು 2005ನೇ ವರ್ಷದಲ್ಲಿ ತಂದಿದಂತ ವಿಶೇಷವಾದಂತ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆ ಯಾವುದೇ ಕಾರಣಕ್ಕೂ ಬಡವರಿಗೋಸ್ಕರ ತಂದಿರುವಂತ ಯೋಜನೆ ಅಂತದನ್ನ 20 ವರ್ಷ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಿಕೊಳ್ಳುವಂತ ಕೆಲಸ ಮಾಡಬೇಡಿ. ನಾವು ಕಳಕಳಿಯಿಂದ ಕೇಳ್ಕೊಳ್ತೇವೆ ಮುಖ್ಯಮಂತ್ರಿಗಳ. ನಾನು ಒಂದು ಮಾತು ಹೇಳಿ ಪ್ರಶ್ನೆ ಜೊತೆ ನೀವು ಕೈ ಜೋಡಿಸಬೇಡ್ರಿ. ಅವ್ರ ಕಳಂಕ ನಿಮ್ಗೆ ಹತ್ತುವಂಗ ಆಗಬಾರ್ದು, ನಿಮ್ಮ ಬಾಯಿಗೆ ಹತ್ತುವಂಗ ಆಗಬಾರ್ದು. ಅವಕಾಶ ಮಾಡಿಕೊಡ್ಬೇಡ್ರಿ ಮುಖ್ಯಮಂತ್ರಿಗಳ. ಅವ್ರದ್ದು ರಾಜೀನಾಮೆ ತಗೊಂಡ್ರಿ ವಜಾ ಮಾಡ್ರಿ ಅಂತ ಒಬ್ಬ ರಾಜಕಾರಣಿಯಾಗಿ ಹೊರಹೊಮ್ತಿದ್ದಾರೆ ಅಂತ ಬಹಳಷ್ಟು ಬೇಸರ ಆಗ್ತಿದೆ. ಇವತ್ತು ಭಾವನಾತ್ಮಕವಾದಂತ ಸಂಬಂಧವನ್ನ ಮಹಾತ್ಮ ಗಾಂಧಿಯವರ ಜೊತೆ ನಮ್ಮ ಭಾರತ ದೇಶ ಇರುವಂತದ್ದು ಅಹಿಂಸಾ ಮತ್ತು ಸತ್ಯಾಗ್ರಹ ತತ್ವಗಳನ್ನ ಒಳಗೊಂಡಂತೆ ಇವತ್ತು ಅವ್ರೇನ್ ಬೋಧಿಸಲಿಲ್ಲ. ಇದನ್ನ ಅಹಿಂಸಾ ಮತ್ತು ತತ್ವಗಳನ್ನ ಪ್ರಬಲವಾಗಿ ಬ್ರಿಟಿಷರಿಗೆ ಅಸ್ತ್ರವಾಗಿ ಬಳಸಿ ಇಡೀ ಜಗತ್ತಿಗೆ ಯಾವುದೇ ಒಂದು ಗುಂಡಿಲ್ದಲೆ, ಯಾವುದೇ ದೊಣ್ಣೆ ಇಲ್ದಲೆ ಇವತ್ತು ಜಗತ್ತನ್ನು ವಿಸ್ಮಯ ಮಾಡಿದಂತ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇಟ್ಟಿರೋದನ್ನ ನೀವು ಬದಲಾವಣೆ ಮಾಡ್ತಿರಲ್ಲ. ನಿಮ್ಗೆ ಏನಾರ ಮಾನವೀಯತೆ ಇದೆಯಾ? ಈ ವಿಚಾರದಲ್ಲಿ ಭಗವಂತ ಅಲ್ಲ, ಜನರು ಸಹ ಕ್ಷಮಿಸಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಇವತ್ತು ಒಂದು ಮಾತು ಮತ್ತೊಂದು ಸರಳ ಜೀವನ ಮತ್ತು ಉನ್ನತ ಚಿಂತನೆ ಇರುವಂತ ಸಾನುಭೂತಿಯುಳ್ಳಂತ ನೈತಿಕ ನಾಯಕತ್ವದ ಸಮಗ್ರತೆ ಒಂದು ಬಿಂಬವಾದಂತ ಆದರ್ಶವಾದಂತ ಈ ಒಂದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ಕೆ ಒಂದು ಮಾನವೀಯತೆ ಇದೆಯಾ? ಇವತ್ತು ಮಹಾತ್ಮ ಚಿಂತನೆ ನಮ್ಗೆಲ್ಲ ಸ್ಫೂರ್ತಿ ಬಗ್ಗೆ ನೀವು ಮಾತಾಡಿ ಏನು ಉಪಯೋಗ ಆಗಲ್ಲ. ಬದುಕು ನಮ್ಗೆಲ್ಲರಿಗೂ ಒಂದು ಮಾದರಿ. ಪ್ರಜ್ಞಾವಂತ ನೀವು ಕೊಲೆ ರವೀಂದ್ರನಾಥ್ ಠಾಗೂರ್ ಅವರು ನಮ್ಮ ದೇಶಕ್ಕೆ ತಂದೆ ರಾಷ್ಟ್ರಪಿತ ಅಂತ ಒಂದು ನಾಮಕರಣ ಮಾಡಿರಂತ ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊರಟಿದ್ದಾರಲ್ಲ, ಇವ್ರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆನ ಕಾಡ್ತಾ ಇದೆ ನನಗೆ. ಮಹಾಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ, ಇದು ರಂಗನಾಥ ಸ್ವಾಮಿ ಗೋವಿಂದ, ಅಚ್ಚಲ್ಲಿ ಹೇಳ್ತೀನಿ ಗೋವಿಂದ ಅಂತ. ವೆಂಕಟರಮಣ ಗೋವಿಂದ, ಮನ್ರೇಗಾ ಅನಾಥ ರಕ್ಷಕ ಗೋವಿಂದ, ಇದು ಪದ್ಮಾವತಿ ಪತಿ ಗೋವಿಂದ, ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ, ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ. ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ, 6000 ಕೋಟಿ ಗೋವಿಂದ, ಸಂವಿಧಾನಕ್ಕೆ ಚಿಹ್ನೆ, 6000 ಕೋಟಿ ಗೋವಿಂದ, ಚಿಹ್ನೆ. ಇದು ಅಬ್ಕಾರಿ ಹಗರಣ ಗೋವಿಂದ, ಮಹಾತ್ಮ ಗಾಂಧಿ ಅವರನ್ನ ಗೋವಿಂದ ಗೋವಿಂದ ತಮ್ಗೆಲ್ಲ ಗೊತ್ತಿದೆ. ಮಹಾತ್ಮ ಗಾಂಧಿ ದಿನವೂ ರಾಮನನ್ನು ಜಪಿಸ್ತಿದ್ರು. ಅಂತ ರಾಮನನ್ನ ಮಹಾತ್ಮ ಗಾಂಧಿ ಅವ್ರನ್ನ ಹೆಸರನ್ನ ಮರುನಾಮಕರಣ ಮಾಡ್ತೀನಿ ಅಂತ ಹೊರಟಿದಿರಲ್ಲ, ನಿಮ್ಗೆಲ್ಲರ ಮಾನವೀಯತೆ ಇದೆಯಾ? ಬಂಧುಗಳೇ, ಈ ಶ್ರೀರಾಮಚಂದ್ರ ಎಂದು ರಾಜಕೀಯಕ್ಕೂ ಸಂಕೇತ ಆಗಿರ್ಲಿಲ್ಲ. ಈ ಶ್ರೀರಾಮಚಂದ್ರ ಎಂದು ಈ ರೀತಿ ಕೆಳಂತಕ್ಕೆ ಇಳಿದಿರ್ಲಿಲ್ಲ. ಅವತ್ತು 6000 ಕೋಟಿ ಗೋವಿಂದ, ಶ್ರೀರಾಮನು ಬಿಲ್ಲನ್ನು ಬಳಸಿ ಅಬ್ಕಾರಿ ಇಲಾಖೆ ಗೋವಿಂದ, ತಮ್ಮ ಗಮನಕ್ಕೆ ತಿಳ್ಕೋಬೇಕು. ಅಬ್ಕಾರಿ ಇಲಾಖೆ ಗೋವಿಂದ, ವಿಸ್ತರಣೆಗೋಸ್ಕರ ರಂಗಸ್ವಾಮಿ ಗೋವಿಂದ, ನಮ್ಮ ರಾಮ ನಮ್ಮ 6000 ಕೋಟಿ ಗೋವಿಂದ, ನೀವು ಎಲ್ಲೋ ಒಂದ್ ಕಡೆ ಗೋವಿಂದ ಗೋವಿಂದ ಇದೀರ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಗೋವಿಂದ ಗೋವಿಂದ. ಇವತ್ತು ಈ ಒಂದು ರೈತರ ಕಲ್ಯಾಣ ಇರಂತ ಒಂದು ಏನು ಮನ್ರೇಗನ ವಿಬಿಜಿ ಗ್ರಾಮ್ ಜಿ ಅಂತ ಕಾಯ್ದೆಯನ್ನು ತರ್ತಿದ್ದೀರಿ. ಇದು ವಿಶೇಷವಾಗಿ ರೈತರಿಗೆ, ಮಹಿಳೆಯರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ ಇದು ಒಂದು ಮರಣ ಶಾಸನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ನಮ್ಮ ಶಾಸಕ ಬಂಧು ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಒಂದು ಕಾಯ್ದೆ ಬಗ್ಗೆ ಅವ್ರಿಗೆ ಅರ್ಥನೇ ಆಗಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ಕಾಯ್ದೆ ಯಾವ ರೀತಿ ನಮ್ಮ ಜೀವನಕ್ಕೆ, ಹಳ್ಳಿಗಾಡಿನ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಏನು ರಾಷ್ಟ್ರೀಯ ಮನ್ರೇಗಾದ ಒಂದು ವ್ಯವಸ್ಥೆ ಇದೆ, ಆ ಕಾಯ್ದೆನ ಮೋದಿ ಸರ್ಕಾರ ಜನರ ಜೊತೆ ಚರ್ಚೆ ಮಾಡದಲೆ, ಯಾವುದೇ ಸಮಾಲೋಚನೆ ಮಾಡದಲೆ, ರಾಜ್ಯದ ಚರ್ಚೆಗಳನ್ನ ಒಳಗೊಂಡಲೆ ಅಭಿಪ್ರಾಯನ ಪಡೆದ